ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಿಖಿತಾ ಪ್ರಿಯಾ ಸೂಪರ್ ಟಿಪ್ಸ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗೇ ಇರಲಿ ಅಂತ ನಾನು ದೇವ್ರ ಹತ್ರ ಕೇಳ್ಕೊತೀನಿ. ಸೊ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಮೋಸ್ಟ್ ರಿಕ್ವೆಸ್ಟೆಡ್ ವಿಡಿಯೋ. ನಮಗೆ ಆಫೀಸ್ಗೆ ಹೋಗುವಾಗ, ಕಾಲೇಜ್ಗೆ ಹೋಗುವಾಗ ಯಾವ ರೀತಿ ಸಿಂಪಲ್ ಆಗಿ ಮೇಕಪ್ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ. ಸೊ ತುಂಬಾ ಕಮೆಂಟ್ಸ್ ಬಂದಿತ್ತು. ಸೊ ನಿಮ್ಮ ರಿಕ್ವೆಸ್ಟ್ ಮೇಲೆ ಈ ವಿಡಿಯೋನ ನಾನು ಮಾಡ್ತಾ ಇದ್ದೀನಿ. ಯೂಶಲಿ ನಾನು ಮೇಕಪ್ ವಿಡಿಯೋಸ್ ಹಾಕಿದಾಗ ಜಾಸ್ತಿ ವ್ಯೂಸ್ ಬರೋದಿಲ್ಲ, ಅದಕ್ಕೋಸ್ಕರ ಸ್ವಲ್ಪ ಮೇಕಪ್ ವಿಡಿಯೋಸ್ನ ನಾನು ಲಿಮಿಟ್ ಮಾಡಿದ್ದೀನಿ. ಬಟ್ ನಿಮ್ಮ ರಿಕ್ವೆಸ್ಟ್ ಮೇಲೆ ನಾನೀಗ ಮೇಕಪ್ ವಿಡಿಯೋಸ್ನ ಮತ್ತೆ ನಾನು ನಿಮಗೋಸ್ಕರ ಮಾಡ್ತಾ ಇದ್ದೀನಿ. ಸೊ ಇವತ್ತಿನ ಮೇಕಪ್ ನಾನು ಆಫೀಸ್ಗೆ ಹೋಗುವಾಗ ಯಾವ ರೀತಿ ಮಾಡಬೇಕು ಆ್ಯಂಡ್ ಕಾಲೇಜ್ ಹೋಗುವಾಗ ಯಾವ ರೀತಿ ಮಾಡಬೇಕು ಅಂತ ಸ್ವಲ್ಪ ಟಿಪ್ಸ್ ನಿಮ್ಮ ಜೊತೆ ನಾನು ಶೇರ್ ಮಾಡ್ತೀನಿ. ಆ್ಯಂಡ್ ಅಕಸ್ಮಾತ್ ನಿಮ್ಮ ಆಫೀಸ್ನಲ್ಲಿ, ಕಾಲೇಜ್ನಲ್ಲಿ ಯಾವುದಾದ್ರೂ ಈವೆಂಟ್ಸ್ ಇದ್ರೆ, ಫಂಕ್ಷನ್ ಇದ್ರೆ, ಅದಕ್ಕೂ ಕೂಡ ಸೇಮ್ ಇದೇ ಮೇಕಪ್ನಲ್ಲಿ ಯಾವ ರೀತಿ ರೆಡಿ ಆಗೋದು ಅಂತ ಕೂಡ ನಾನು ನಿಮ್ಮ ಜೊತೆಲಿ ಹೇಳ್ತೀನಿ. ಓಕೆ. ಆ್ಯಂಡ್ ಫಸ್ಟಿಗೆ ನಾನು ಸ್ಕಿನ್ ಕೇರ್ ಇಂದ ಸ್ಟಾರ್ಟ್ ಮಾಡ್ತೀನಿ. ಇದು ಲೈವ್, ಜಸ್ಟ್ ಮಾತಾಡ್ತಾನೆ ನಾನು ಮೇಕಪ್ ಮಾಡ್ಕೋತಾ ಇದ್ದೀನಿ. ಯಾವ ಎಡಿಟ್, ಕಟಿಂಗ್ ಏನು ಇರೋದಿಲ್ಲ. ಎಕ್ಸೆಪ್ಟ್ ಮೇಕಪ್ ಆದಮೇಲೆ ಸ್ವಲ್ಪ ಡ್ರೆಸ್ ಚೇಂಜ್ ಮಾಡ್ಕೊಂಡು ಬರ್ತೀನಿ. ಓಕೆ, ಜಸ್ಟ್ ಫಾರ್ ದ ಟ್ರಾನ್ಸಿಷನ್. ಓಕೆ, ಈಗ ಫಸ್ಟ್ ನಾನು ಇಲ್ಲೆಲ್ಲ ಇಟ್ಕೊಂಡಿದ್ದೀನಿ, ಒನ್ ಬೈ ಒನ್ ಮಾಡ್ತಾ ಹೋಗ್ತೀನಿ. ಫಸ್ಟ್ ಸ್ಕಿನ್ ಕೇರ್ ಇಂದ ಸ್ಟಾರ್ಟ್ ಆಗುತ್ತೆ. ಸ್ಕಿನ್ ಕೇರ್ ಅಂದ್ರೆ ಅಷ್ಟೊಂದು ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ನೀವು ರೆಗ್ಯುಲರ್ ಆಗಿ ಮುಖಕ್ಕೆ ತೊಳ್ಕೊತಿರಲ್ಲ, ಸೇಮ್ ಅದೇ ಸ್ಕಿನ್ ಕೇರ್. ಫೇಸ್ ನ ವಾಶ್ ಮಾಡ್ಕೊಳ್ಳಿ. ನಾನೀಗ ರೈಟ್ ನಾವು ಯೂಸ್ ಮಾಡ್ತಿರೋದು ಡಾಟ್ ಅಂಡ್ ಕೀ ಸ್ಕಿನ್ ಬ್ಯಾರಿಯರ್ ಫೇಸ್ ವಾಶ್. ನಿಮ್ಮ ಸ್ಕಿನ್ ಟೈಪ್ಗೆ ತಕ್ಕ ಹಾಗೆ ಅವರ ಬ್ರ್ಯಾಂಡ್ ಅಲ್ಲಿ ಇರುತ್ತೆ. ನಿಮ್ ಸ್ಕಿನ್ ಟೈಪ್ ಯಾವುದು ಅಂತ ನೋಡ್ಕೊಂಡು ನೀವು ಕೊಂಡ್ಕೊಳ್ಳಿ. ನಂದು ಡ್ರೈ ಟು ನಾರ್ಮಲ್ ಸ್ಕಿನ್ ಈ ತರ ಬರುತ್ತೆ ಈ ಸೀಸನ್ಗೆ, ಅದಕ್ಕೋಸ್ಕರ ನಾನು ಅದನ್ನೇ ಯೂಸ್ ಮಾಡಿದ್ದೀನಿ. ಅದ್ರ ಪಿಕ್ಚರ್ ಕೂಡ ಸೈಡಿಗೆ ಹಾಕಿರ್ತೀನಿ. ಆ್ಯಂಡ್ ನಾನು ಇವತ್ತು ಬಳಸುವಂಥ ಪ್ರತಿಯೊಂದು ಪ್ರಾಡಕ್ಟ್ಸ್ ನಾನು ನಿಮಗೆ ಲಿಂಕ್ ಟ್ಯಾಗ್ ಮಾಡ್ತೀನಿ ನನ್ನ ಚಾನಲ್ನಲ್ಲಿ, ನನ್ನ ವಿಡಿಯೋದಲ್ಲಿ. ಸೊ ಒನ್ ಬೈ ಒನ್ ಎಲ್ಲ ಇಲ್ಲಿ ಹತ್ತ ತಗೊಂಡ್ಬಿಡ್ತೀನಿ. ಫಸ್ಟ್ ಸ್ಕಿನ್ ನ ವಾಶ್ ಮಾಡ್ಕೊಳ್ಳಿ, ಫೇಸ್ ವಾಶ್ ಮಾಡ್ಕೊಳ್ಳಿ. ಫೇಸ್ ವಾಶ್ ಇಂದಾನೆ ಸೋಪ್ ನ ಯೂಸ್ ಮಾಡಕ್ ಹೋಗ್ಬೇಡಿ. ಫೇಸ್ ಮೇಲೆ ಇರುವಂತ ಸ್ಕಿನ್ ತುಂಬಾ ಡೆಲಿಕೇಟ್ ಆಗಿರುತ್ತೆ, ಅದಕ್ಕೋಸ್ಕರ. ಇದಾದ್ಮೇಲೆ ನೀವು ಟೋನರ್ ಯೂಸ್ ಮಾಡ್ಬೇಕಾಗುತ್ತೆ. ಟೋನರ್ ಏನು ಅದ್ ತಗೋಬೇಕು ಇದು ತಗೋಬೇಕು ಅಂತ ಏನೂ ಇಲ್ಲ. ತಗೊಳ್ಳೋ ಇಂಟ್ರೆಸ್ಟ್ ಇದ್ರೆ, ನೀವು ತಗೊಳ್ಳೋ ಅಭ್ಯಾಸ ಇದ್ರೆ, ಸ್ಕಿನ್ ಮೇಲೆ ತುಂಬಾ ಕೇರ್ ಮಾಡೋದಾಗಿದ್ರೆ ತಗೊಳ್ಳಿ, ಸ್ಕಿನ್ ಟೈಪ್ಗೆ ತಕ್ಕ ಹಾಗೆ. ಅಥವಾ ನಾನು ಡಾಬರ್ ರೋಸ್ ಗುಲಾಬ್ರಿನ ಯೂಸ್ ಮಾಡ್ತಾ ಇದ್ದೀನಿ. ಅದನ್ನೇ ನಾನು ನಿಮ್ ಜೊತೆ ತೋರಿಸ್ತಾ ಇದ್ದೀನಿ. ಅಕಸ್ಮಾತ್ ಸ್ಪ್ರೇ ಕೂಡ ಸಿಗುತ್ತೆ ಇದರಲ್ಲಿ. ಸ್ಪ್ರೇ ಈ ರೀತಿ ಮಾಡಿದ್ರೆ ಏನ್ ಬೆನಿಫಿಟ್ ಅಂದ್ರೆ, ಡೈರೆಕ್ಟ್ಲಿ ಅದು ನಿಮ್ಮ ಪೋರ್ಸ್ ಒಳಗೆ ಚೆನ್ನಾಗಿ ಹೋಗುತ್ತೆ, ಸ್ಕಿನ್ ಮೇಲೆ ಚೆನ್ನಾಗಿ ಕೂತ್ಕೊಳ್ಳುತ್ತೆ. ಸ್ಪ್ರೇ ನಮಗೆ ಸಿಗ್ಲಿಲ್ಲ, ಈ ತರದ ಬಾಟ್ಲ್ ಸಿಕ್ಕಿದೆ ಅಂತ ಅಂದ್ರೆ, ಸೊ ನನ್ನ ಹತ್ರ ಸ್ಪ್ರೇ ಕೂಡ ಇದೆ, ಬಟ್ ಎಲ್ರಿಗೂ ಅದು ಸಿಗೋದಿಲ್ಲ, ಅದಕ್ಕೋಸ್ಕರ ಈ ತರದ್ ತೋರಿಸ್ತಾ ಇದ್ದೀನಿ. ಸೊ ನಾನು ಯೂಸ್ ಮಾಡ್ತಿರೋದು ಇದು. ಸೊ ಒಂದು ಕಾಟನ್ ಪ್ಯಾಡ್ ತಗೊಳ್ಳಿ. ಕಾಟನ್ ಪ್ಯಾಡ್ ಇಲ್ಲ ಅಂದ್ರೆ ಒಂದು ಕಾಟನ್ ಆದ್ರೂ ಇರುತ್ತಲ್ಲ ಮನೆಯಲ್ಲಿ, ಅದನ್ನ ತಗೊಳ್ಳಿ. ಅದು ಇಲ್ಲ ಅಂದ್ರೆ ನೀವು ಜಸ್ಟ್ ಕೈಯಿಂದಾನೇ ಮುಖದ ಮೇಲೆ ಹಚ್ಕೋಬಹುದು, ಅಥವಾ ಟವಲ್, ಒಂದು ಕ್ಲೀನ್ ಆಗಿರೋದ ಸಾಫ್ಟ್ ಆಗಿರೋಂಥ ಟವಲ್ ಅಥವಾ ಟಿ ಶರ್ಟ್ ಕ್ಲಾತ್ ತಗೊಂಡು ಈ ರೀತಿ ಟೋನಿಂಗ್ ಮಾಡ್ಕೊಳ್ಳಿ. ಇಷ್ಟೇ. ಟೋನರ್ ಏನ್ ಮಾಡುತ್ತೆ ಅಂದ್ರೆ ನಿಮ್ಮ ಪೋರ್ಸ್ ಒಳಗೆಲ್ಲ ಚೆನ್ನಾಗಿ ಹೋಗುತ್ತೆ, ನಿಮ್ ಸ್ಕಿನ್ ಕ್ಲೀನ್ ಮಾಡುತ್ತೆ, pH ಬ್ಯಾಲೆನ್ಸ್ ನ ಮೇಂಟೈನ್ ಮಾಡುತ್ತೆ. ಇಷ್ಟೇ. ಫೇಸ್ ವಾಶ್ ಆದ್ಮೇಲೆ ಅದನ್ನ ಕ್ಲೀನ್ ಆಗಿ ವೈಪ್ ಮಾಡ್ಕೊಂಡಿದ್ದಾದ್ಮೇಲೆ ಟೋನರ್. ಓಕೆ, ಟೋನರ್ ಎಲ್ಲ ಆಯ್ತು. ಟೋನರ್ ತಾನಾಗೆ ಸ್ವಲ್ಪ ಆರೋದಕ್ಕೆ ಬಿಟ್ಬಿಡಿ. ತಾನಾಗೆ ಬೇಗ ಜಸ್ಟ್ ಒಂದು 30 ಸೆಕೆಂಡ್ಸ್ ಅಲ್ಲಿ ಆರೋಗುತ್ತೆ. ನೋಡಿ, ನಾನು ಈಗ ಮಾತಾಡ್ತಾನೆ ನನ್ನ ಟೋನರ್ ಆರೋಯ್ತು. ಕ್ಲೀನ್ ಆಗಿ ಸ್ಕಿನ್ ಅಲ್ಲಿ ಅಬ್ಸರ್ವ್ ಆಗುತ್ತೆ ಅಷ್ಟೇ. ಇದಾದ್ಮೇಲೆ ಮಾಯಿಶ್ಚರೈಸರ್. ಮೇಕಪ್ ಮಾಡ್ಕೊಳ್ಳುವಾಗ ನಾನು ಲೈಟ್ ಮಾಯಿಶ್ಚರೈಸರ್ನೇ ಯೂಸ್ ಮಾಡಿ ಅಂತ ಹೇಳ್ತೀನಿ. ಏನಕ್ಕೆ ಅಂದ್ರೆ, ಲೈಟ್ ಮಾಯಿಶ್ಚರೈಸರ್ ಯೂಸ್ ಮಾಡಿದ್ರೆ ನಿಮ್ಮ ಸ್ಕಿನ್ ಆಯಿಲಿ ಮಾಡೋದಿಲ್ಲ. ಅಕಸ್ಮಾತ್ ನೀವು ನೈಟ್ ಟೈಮಲ್ಲಿ ಯೂಸ್ ಮಾಡುವಂತ ಹೆವಿ ಮಾಯಿಶ್ಚರೈಸರ್ ಯೂಸ್ ಮಾಡಿದ್ರೆ ನಿಮ್ಮ ಮೇಕಪ್ ಪ್ರಾಡಕ್ಟ್ಸ್ಗಿಂತಲೂ ಅದು ಜಾಸ್ತಿ ಹೊರಗಡೆ ಬಂದ್ಬಿಡುತ್ತೆ. ಅಂಡ್ ಮುಖ ಎಲ್ಲ ಆಯಿಲಿ ಆಗೋಗುತ್ತೆ, ಕಪ್ಪಾಗಿ ಕಾಣುತ್ತೆ. ಸೊ ನಾನು ಬಳಸ್ತಾ ಇರೋದು ನಿವಿಯಾ ಸಾಫ್ಟ್ ಲೈಟ್ ಮಾಯಿಶ್ಚರೈಸರ್. ಸೊ ಇದನ್ನ ಸ್ವಲ್ಪನೇ ತಗೋತೀನಿ. ಸ್ಕಿನ್ನಿಗೆ ಕೇರ್ ಕೂಡ ಆಗಬೇಕು ಆ್ಯಂಡ್ ಜಾಸ್ತಿ ಆಯಿಲಿ ಕೂಡ ಆಗಬಾರ್ದು, ಹಾಗೆ. ಸೊ ಸೇಮ್ ಇದನ್ನೇ ನೆಕ್ ಮೇಲೂ ಕೂಡ ನಾನು ಸ್ಪ್ರೆಡ್ ಮಾಡ್ತೀನಿ. ಸೊ ನೀವು ನೋಡ್ಬೋದು. ಓಕೆ, ಇದಾದ್ಮೇಲೆ ನಮ್ಮ ಸ್ಕಿನ್ ಕೇರ್ ಮುಗೀತು. ಎಸ್, ಇಷ್ಟೇ ಸಿಂಪಲ್ ಸ್ಕಿನ್ ಕೇರ್. ಫೇಸ್ ವಾಶ್, ಟೋನರ್, ಮಾಯಿಶ್ಚರೈಸರ್ ಅಷ್ಟೇ. ಸನ್ಸ್ಕ್ರೀನ್ ತುಂಬಾ ಇಂಪಾರ್ಟೆಂಟ್. ಸೊ ನಿಮ್ಮ ಮಾಯಿಶ್ಚರೈಸರ್ ಆದ್ಮೇಲೆ ಸನ್ಸ್ಕ್ರೀನ್ ನ ಯೂಸ್ ಮಾಡಿ. ಸನ್ಸ್ಕ್ರೀನ್ ನಾನಿಲ್ಲಿ ಡಾಟ್ ಅಂಡ್ ಕೀ ಅವ್ರದ್ದು ವೈಟಮಿನ್ ಸಿ ಅಂಡ್ ಇ ಸೂಪರ್ ಬ್ರೈಟ್ ಸನ್ಸ್ಕ್ರೀನ್ ತಗೊಂಡಿದ್ದೀನಿ. ಇದು 50++ ಬರುತ್ತೆ. ಸೊ ತುಂಬಾ ಚೆನ್ನಾಗಿ ಕೆಲಸ ಮಾಡುತ್ತೆ. ಸನ್ಸ್ಕ್ರೀನ್ ಪ್ರೊಟೆಕ್ಟ್ ಕೂಡ ಮಾಡುತ್ತೆ. ಜಾಸ್ತಿ ಗಟ್ಟಿನೂ ಇಲ್ಲ ಇದು. ನೋಡಿ, ಕನ್ಸಿಸ್ಟೆನ್ಸಿ ಹಾಗೆ ಜಾರ್ತಾ ಇದೆ.
ಅಂಡ್ ಇಷ್ಟೇ ಸಾಕು ನಮಗೆ. ಅಂಡ್ ಸ್ಕಿನ್ನಿಗೆ ಇನ್ಸ್ಟೆಂಟ್ ಆಗಿರುವಂತ ಗ್ಲೋ ಕೂಡ ಕೊಡುತ್ತೆ, ಶೈನ್ ಕೂಡ ಕೊಡುತ್ತೆ. ಸೊ ನೀವು ನೋಡ್ಬೋದು ಆ ಶೈನ್, ರೈಟ್? ಸೊ ಶೈನ್ ಕೂಡ ಇದೆ. ಸೊ ಇದು ಕೂಡ ಆಯ್ತು. ಮೇಕಪ್ ಮಾಡ್ಕೊಳ್ಳೋವರೆಗೂ ನಿಮ್ಮ ಲಿಪ್ ಹೈಡ್ರೇಟ್ ಆಗಿರ್ಬೇಕು ಅಂದ್ರೆ ಲಿಪ್ ಬಾಮ್ ಹಚ್ಕೊಳ್ಳಿ. ನಾನು ಲಿಪ್ ಬಾಮ್ ಪ್ರಿಫರ್ ಮಾಡ್ತೀನಿ. ಇದು ಆಕ್ಚುಲಿ ಬೇಬಿ ಲಿಪ್ಸ್. ಯಾವ ಲಿಪ್ ಬಾಮ್ ಬೇಕಾದ್ರೂ ನೀವು ಯೂಸ್ ಮಾಡಬಹುದು. ಇದು ಟಿಂಟೆಡ್ ಲಿಪ್ ಬಾಮ್. ಇಲ್ಲಿ ನೋಡಿ, ಆಗ್ಲೇ ಕಲರ್ ಕೂಡ ಬಂದ್ಬಿಡ್ತು. ಅಂಡ್ ನೆಕ್ಸ್ಟ್ ಈಗ ಸ್ಟಾರ್ಟ್ ಮಾಡೋಣ. ನೀವು ಆಫೀಸ್ಗೆ ಹೋಗಿ, ಕಾಲೇಜ್ಗೆ ಹೋಗಿ, ಏನೇ ಮಾಡಲಿ, ಈಗ ಫೇರ್ನೆಸ್ ಕ್ರೀಮ್ ಎಲ್ಲ ಬರುತ್ತಲ್ಲ, ಫೇರ್ ಅಂಡ್ ಲವ್ಲಿ, ಫೇರ್ ಎವರ್, ಈ ತರ. ಸೊ ಅದಕ್ಕಿಂತಲೂ ನಾನು ಈ ರೀತಿ ಕನ್ಸಿಲರ್ ಮೇಲೆ ಇನ್ವೆಸ್ಟ್ ಮಾಡಿ ಅಂತ ಹೇಳ್ತೀನಿ, ನಿಮ್ಮ ಸ್ಕಿನ್ ಟೈಪಿಗೆ ತಕ್ಕ ಹಾಗೆ. ನಾನು ಕನ್ಸಿಲರ್ನೇ ಪ್ರಿಫರ್ ಮಾಡ್ತೀನಿ. ಲೈಟ್ ವೇಟ್, ಈಸಿ ಕನ್ಸಿಲರ್. ಜಸ್ಟ್ ನಿಮ್ಮ ಡಾರ್ಕ್ನೆಸ್, ಎಲ್ಲೆಲ್ಲಿ ಸ್ಪಾಟ್ಸ್ ಇರುತ್ತಲ್ಲ ಅದು ಮಾತ್ರ ಕವರ್ ಮಾಡೋದಿಲ್ಲ, ಇದು ಬ್ರೈಟ್ನೆಸ್ ಕೂಡ ಕೊಡುತ್ತೆ. ಜಸ್ಟ್ ಸ್ವಲ್ಪ ಸಿಂಪಲ್ ಆಗಿ, ಜಸ್ಟ್ ಸ್ವಲ್ಪನೇ, ಜಾಸ್ತಿ ಅಪ್ಲೈ ಮಾಡ್ಕೊಂಡ್ರೆ ಲಪ್ಪ ಹೊಡಿತೀವಲ್ಲ ಗೋಡೆಗೆ, ಆ ರೀತಿ ಕಾಣುತ್ತೆ. ಸೊ ಜಸ್ಟ್ ಲೈಟ್ ಆಗಿ ಕನ್ಸಿಲರ್ ಹಚ್ಕೊಳ್ಳೋ ರೀತಿನೂ ಇರುತ್ತೆ. ಓಕೆ, ಎಲ್ಲರ ಹತ್ರ ಬ್ಯೂಟಿ ಬ್ಲೆಂಡರ್ ಇರೋದಿಲ್ಲ. ನನ್ನ ಹತ್ರ ಬ್ಯೂಟಿ ಬ್ಲೆಂಡರ್ ಇದೆ, ಇದರಿಂದ ಕೂಡ ಬ್ಲೆಂಡ್ ಮಾಡ್ಬೋದು. ಬಟ್ ಎಲ್ಲರ ಹತ್ರ ಅವೈಲಬಲ್ ಇರೋದಿಲ್ಲ. ಇದ್ರೆ ತುಂಬಾ ಚೆನ್ನಾಗಿ ಫಿನಿಶಿಂಗ್ ಕೊಡುತ್ತೆ. ಸ್ವಲ್ಪ ಇದನ್ನ ವೆಟ್ ಮಾಡ್ಕೊಳ್ಳಿ. ಅಂದ್ರೆ ಬ್ಯೂಟಿ ಬ್ಲೆಂಡರ್ ತಗೊಂಡು ಬಂದ ಮೇಲೆ, ಇವತ್ತು ಯಾಕೆ ಈ ರೀತಿ ಮಾತಾಡ್ತಿದ್ದೀನಿ, ಬ್ಯೂಟಿ ಬ್ಲೆಂಡರ್ ತಗೊಂಡ್ ಬಂದ ಮೇಲೆ ಇದನ್ನ ನೀರಲ್ಲಿ ಹಾಕ್ಬಿಟ್ಟು ಒಂದ್ 4-5 ಸಲ ಚೆನ್ನಾಗಿ ವಾಶ್ ಮಾಡಿ ಹಿಂಡಿ, ಅದು ತನ್ನ ಸೈಜ್ಗಿಂತಲೂ ಡಬಲ್ ಸೈಜ್ ಆಗುತ್ತೆ. ಆಮೇಲೆ ಸ್ವಲ್ಪ ಹಸಿಯಾಗಿರೋದನ್ನೇ ಯೂಸ್ ಮಾಡಿ. ಇದರಿಂದ ಏನಾಗುತ್ತೆ, ನಿಮ್ಮ ಪ್ರಾಡಕ್ಟ್ ಏನಿರುತ್ತಲ್ಲ ಅದು ಹೀರ್ಕೊಳ್ಳಲ್ಲ ಬ್ಯೂಟಿ ಬ್ಲೆಂಡರ್, ಅಂಡ್ ಫೇಸ್ ಮೇಲೆ ತುಂಬಾ ಚೆನ್ನಾಗಿ ಬ್ಲೆಂಡ್ ಆಗುತ್ತೆ. ಈ ರೀತಿ ನೀವು ಡ್ಯಾಬ್ ಮಾಡಿ ಯೂಸ್ ಮಾಡ್ಬೋದು. ಬಟ್ ಎಲ್ಲರ ಹತ್ರ, ಕಾಲೇಜ್ ಹೋಗೋ ಹುಡುಗಿರ ಹತ್ರ ಅಥವಾ ಆಫೀಸ್ ಹೋಗೋರ ಹತ್ರ ಎಲ್ಲರ ಹತ್ರ ಇರೋದಿಲ್ಲ. ಜಸ್ಟ್ 50-60 ರುಪೀಸ್ ಅಲ್ಲೂ ಸಿಗುತ್ತೆ, 80 ರುಪೀಸ್ ಅಲ್ಲೂ ಸಿಗುತ್ತೆ. ಸೊ ನೀವು ಇದನ್ನ ಇನ್ವೆಸ್ಟ್ ಮಾಡ್ಬೋದು, ತಗೋಬಹುದು ಒಂದ್ಸಲ. ಬಟ್ ನಾನು ಕೈಯಲ್ಲೇ ಇವತ್ತು ತೋರಿಸ್ತಾ ಇದ್ದೀನಿ. ಬಟ್ ಬ್ಯೂಟಿ ಬ್ಲೆಂಡರ್ ಯೂಸ್ ಮಾಡಿದ್ರೆ ತುಂಬಾ ಚೆನ್ನಾಗಿ ಬರುತ್ತೆ. ಸೊ ಇಲ್ಲಿ ನೋಡಿ, ಎಲ್ಲ ಕವರ್ ಆಯ್ತು. ನಿಮ್ ಮುಖದಲ್ಲಿ ಕಲೆ ಇದ್ರೆ, ಡಾರ್ಕ್ ಸ್ಪಾಟ್ಸ್ ಇದ್ರೆ, ಅಂಡ್ ಹತ್ರ ಬಂದು ತೋರಿಸ್ತೀನಿ, ಕಲೆ ಇದ್ರೆ, ಡಾರ್ಕ್ ಸ್ಪಾಟ್ಸ್ ಇದ್ರೆ, ಅಥವಾ ಅಂಡರ್ ಐ ಡಾರ್ಕ್ನೆಸ್ ಎಲ್ಲ ಇದ್ರೆ, ಅದ್ ಎಲ್ಲವೂ ಕಂಪ್ಲೀಟ್ಲಿ ಇದು ಕನ್ಸಿಲರ್ ಕವರ್ ಮಾಡುತ್ತೆ. ಜೊತೆಗೆ ನೀವು ಬೆಳಿಗ್ಗೆ ಮೇಕಪ್ ಮಾಡಿದವರು ಸಂಜೆವರೆಗೂ ಇದು ಅಲ್ಲಾಡೋದಿಲ್ಲ, ಅಷ್ಟು ಚೆನ್ನಾಗಿ ವರ್ಕ್ ಮಾಡುತ್ತೆ. ಜಸ್ಟ್ ಕನ್ಸಿಲರ್ ಅಷ್ಟೇ ಅಲ್ಲ, ನಾನು ತೋರಿಸುವಂತ ಎಲ್ಲ ಇವತ್ತಿನ ಟಿಪ್ಸ್ ಅಂಡ್ ಮೇಕಪ್. ಓಕೆ, ಇಲ್ಲಿ ನೋಡಿ, ಲೈಟ್ ವೇಟ್. ಅಯ್ಯೋ ನಾವು ಲಪ್ಪ ತರ ಕಾಣಿಸ್ತಿದೀವ ಅಥವಾ ಫಂಕ್ಷನ್ ಹೋಗೋ ತರ ಕಾಣಿಸ್ತಿದೀವ, ಆ ತರನು ಕಾಣಿಸೋದಿಲ್ಲ. ನೀವು ಕರೆಕ್ಟ್ ನಿಮ್ಮ ಸ್ಕಿನ್ ಟೋನಿಗೆ, ನಿಮ್ಮ ಸ್ಕಿನ್ ಕಲರ್ಗೆ ತಕ್ಕಂತಹ ನೀವು ಕನ್ಸೀಲರ್ನ ನೀವು ಚೂಸ್ ಮಾಡಿದ್ರೆ ಲಪ್ಪ ತರ ಕಾಣಿಸೋದಿಲ್ಲ, ನೀವು ಅಪ್ಲೈ ಮಾಡಿದಿರಾ ಅಂತಾನು ಅನ್ಸೋದಿಲ್ಲ. ಓಕೆ, ಡ್ರೈ ಸ್ಕಿನ್ ಇರೋರು ಜಸ್ಟ್ ಇದನ್ನ ಅಪ್ಲೈ ಮಾಡ್ಕೊಳ್ಳಿ. ಅಂಡ್ ಇನ್ನು ಉಳಿದಿದ್ದು ನಾನು ಆಮೇಲೆ ಹೇಳ್ತೀನಿ. ನೀವು ಕಾಂಪ್ಯಾಕ್ಟ್ ಸ್ಕಿಪ್ ಮಾಡಿ ಇನ್ನು ಉಳಿದಿದ್ದ ಪ್ರಾಡಕ್ಟ್ಸ್ ನೀವು ಅಪ್ಲೈ ಮಾಡಬಹುದು. ಕಾಂಬಿನೇಷನ್ ಅಂಡ್ ಆಯಿಲಿ ಸ್ಕಿನ್ ಇರೋರು ನೀವು ಕಾಂಪ್ಯಾಕ್ಟ್ ಯೂಸ್ ಮಾಡಿ ಅಂತ ಹೇಳ್ತೀನಿ. ಅಂಡ್ ಇನ್ನೊಂದು ಟಿಪ್ಸ್ ಕೂಡ ಹೇಳ್ತೀನಿ. ನಾನಿಲ್ಲಿ ಯೂಸ್ ಮಾಡ್ತಿರುವಂತ ಕಾಂಪ್ಯಾಕ್ಟ್ ಪೌಡರ್ ಲ್ಯಾಕ್ಮಿ, ಓಕೆ ಫೋಕಸ್ ಮಾಡ್ತಿಲ್ಲ, ಲ್ಯಾಕ್ಮಿ 927, ಐ ಗೆಸ್ ಫೋಕಸ್ ಮಾಡ್ತಿದೆ ಕ್ಯಾಮ್ರಾ ಅನ್ಕೋತೀನಿ. ಓಕೆ, ಇದು ಕೂಡ SPF 40 ಸನ್ಸ್ಕ್ರೀನ್ ಇದೆ. ಇದು PA++++, ಅಂಡ್ ಪವರ್ ಮ್ಯಾಟ್ ಫಿನಿಶ್ ಕೊಡುತ್ತೆ. ಸನ್ಸ್ಕ್ರೀನ್ ಕಾಂಪ್ಯಾಕ್ಟ್ ಇದು. ಅಂಡ್ ಸನ್ ಎಕ್ಸ್ಪರ್ಟ್, ಇದ್ರ ಹೆಸರೇ ಲ್ಯಾಕ್ಮಿ 925 ಸನ್ ಎಕ್ಸ್ಪರ್ಟ್. ಇದನ್ನ ತಗೊಳ್ಳಿ ಅಂತ ಹೇಳ್ತೀನಿ, ಯಾರೆಲ್ಲ ಹೊರಗಡೆ ಜಾಸ್ತಿ ತಿರ್ಗಾಡ್ತಿರಲ್ಲ. ಸೊ ಇದನ್ನ ಯೂಸ್ ಮಾಡಿ ಅಂತಾನೆ ಹೇಳ್ತೀನಿ. ಸೊ ನಾನು ಇದನ್ನ ಓಪನ್ ಮಾಡಿ, ಇದ್ರಲ್ಲೇ ಕೂಡ ಒಂದು ಈ ರೀತಿ ಇದು ಕೊಟ್ಟಿರ್ತಾರೆ. ಓಕೆ, ಅದರಿಂದ ಕೂಡ ನೀವು ಅಪ್ಲೈ ಮಾಡ್ಕೋಬಹುದು. ಬ್ರಷ್ ಇದ್ರೆ ಬ್ರಷ್ ಅಲ್ಲೂ ಕೂಡ ಅಪ್ಲೈ ಮಾಡ್ಕೋಬಹುದು. ಇಲ್ಲಿ ನೋಡಿ ಯಾವ ರೀತಿ ಬ್ರೈಟ್ನೆಸ್ ಕೊಟ್ಟಿದೆ. ಸೊ ಈ ಕಾಂಪ್ಯಾಕ್ಟ್ ಪೌಡರ್ ಜಸ್ಟ್ ನೀವು ಆಫೀಸ್ಗೆ ಆಗ್ಲಿ, ಕಾಲೇಜ್ಗೆ ಆಗ್ಲಿ, ಜಸ್ಟ್ ಹೀಗೆ ಬ್ಯಾಗಲ್ಲಿ ಇಟ್ಕೊಂಡು ಹೋಗಿ, ಇನ್ ಬಿಟ್ವೀನ್ ನಿಮಗೆ ನನಗೆ ಸ್ವಲ್ಪ ಮೇಕಪ್ ಅಂದ್ರೆ ಸ್ವಲ್ಪ ಸ್ಮಡ್ಜ್ ಆಗ್ತಿದೆ, ಅಥವಾ ಆಕ್ಚುಲಿ ಆಗಲ್ಲ, ನನಗೆ ಸ್ವಲ್ಪ ಮೇಕಪ್ ಕಡಿಮೆ ಆಗ್ತಿದೆ, ನಂಗೆ ಫ್ರೆಶ್ನೆಸ್ ಬೇಕು ಅಂತ ಅನ್ನೋರು, ನೀವು ಜಸ್ಟ್ ಮಧ್ಯದಲ್ಲಿ ನಾನು ನೋಡಿ ಒಂದೇ ಸಲ ನಾನು ತಗೊಂಡಿದ್ದು, ಅಂಡ್ ಇದು ಈ ರೀತಿ ನಮಗೆ ಬ್ರೈಟ್ನೆಸ್ ಕೊಡುತ್ತೆ.
ಇದೇ ರೀತಿ ಇರಲ್ಲ. ಇದು ಜಸ್ಟ್ ಒಂದು 10 ಮಿನಿಟ್ಸ್ ಅಲ್ಲಿ ಎಲ್ಲ ಹೊರಟೋಗುತ್ತೆ. ಬಟ್ ಆ ಬ್ರೈಟ್ನೆಸ್ ಅದೇ ರೀತಿ ಇರುತ್ತೆ ನಿಮಗೆ. ಸ್ವಲ್ಪ ನೆಕ್ ಮೇಲೆ, ಬಿಕಾಸ್ ಫೇಸ್ ಅಂಡ್ ನೆಕ್ ಮ್ಯಾಚ್ ಆಗಬೇಕು. ನೋಡಿ, ಸೊ ಸಿಂಪಲ್ ಆಗಿ ಕಾಣಿಸ್ತಿದೆ ಅಂಡ್ ಬ್ರೈಟ್ನೆಸ್ ಕೂಡ ಬಂದಿದೆ. ಸೊ ಇದು ತುಂಬಾ ಒಳ್ಳೆ ಪ್ರಾಡಕ್ಟ್, ನನಗೆ ಫೇವ್ರೆಟ್. ಇದು ತುಂಬಾ ಚೆನ್ನಾಗಿರುತ್ತೆ. ಅಂಡ್ ಜಸ್ಟ್ ಹೇಳಿದ್ನಲ್ಲ, ಅಕಸ್ಮಾತ್ ನೀವು ಫೌಂಡೇಶನ್ ಏನು ಅಪ್ಲೈ ಮಾಡ್ಕೊಳಕ್ ಆಗ್ಲಿಲ್ಲ, ನಿಮಗೆ ಫೌಂಡೇಶನ್ ಅಂದ್ರೆ ಕನ್ಸಿಲರ್ ಅಪ್ಲೈ ಮಾಡ್ಕೊಳಕ್ ಆಗ್ಲಿಲ್ಲ ಅಂದ್ರೆ ಜಸ್ಟ್ ಇದೊಂದನ್ನು ಕೂಡ ನೀವು ಜಸ್ಟ್ ಲೈಟ್ ಆಗಿ ಅಪ್ಲೈ ಮಾಡ್ಕೊಂಡು ಕೂಡ ಹೋಗ್ಬಹುದು. ತುಂಬಾ ಚೆನ್ನಾಗಿ ಇರುತ್ತೆ. ಈಗ ನೆಕ್ಸ್ಟ್ ಇದಾದ್ಮೇಲೆ ನಾನು ಯಾರೆಲ್ಲ ಆಫೀಸ್ಗೆ ಹೋಗ್ತಿದಿರಲ್ಲ ಅಂಡ್ ಯಾರ್ದೆಲ್ಲ ಐಬ್ರೋಸ್ ಸ್ವಲ್ಪ ತೆಳುವಾಗಿರುತ್ತಲ್ಲ, ಸೊ ಅವರು ಸ್ವಿಸ್ ಬ್ಯೂಟಿ, ಇದು ಅಫೋರ್ಡಬಲ್ ಸ್ವಿಸ್ ಬ್ಯೂಟಿದು ಐಬ್ರೋ ಪ್ಯಾಲೆಟ್ ಮೇಲೆ ಇನ್ವೆಸ್ಟ್ ಮಾಡಿ ಅಂತ ಹೇಳ್ತೀನಿ. ಇದು ಆಕ್ಚುಲಿ ನನ್ಗೆ ಇದು ಫೇವ್ರೆಟ್, ಖಾಲಿಯಾಗಿ ಹೋಗಿದೆ. ಇದು ಬ್ರೌನ್ ಇತ್ತು ಅಂಡ್ ಇಲ್ಲಿ ಬ್ಲ್ಯಾಕ್ ಇದೆ. ಈ ಬ್ಲ್ಯಾಕ್ ನಂಗೆ ತುಂಬಾ ಇಷ್ಟ ಆಗುತ್ತೆ. ಈಗಲೂ ಕೂಡ ನಾನು ಇದನ್ನ ಯೂಸ್ ಮಾಡ್ತೀನಿ, ಮುರಿದು ಹೋಗಿದ್ರು ಕೂಡ. ಅಂಡ್ ಇದು ಕೂಡ ತರ್ಸ್ಕೊಂಡಿದ್ದೆ, ಬಟ್ ಆಕ್ಚುಲಿ ನನ್ಗೆ ಬ್ಲ್ಯಾಕ್ ಬೇಕಿತ್ತು, ಬಟ್ ಇದು ಬಂದಿದೆ. ಬಟ್ ಇದನ್ನ ಖಾಲಿ ಆಗೋರ್ಗು ಯೂಸ್ ಮಾಡ್ತೀನಿ. ಇಲ್ಲಿ ನೋಡಿ, ಇದರಲ್ಲಿ ಬ್ರೌನ್ ಇದೆ, ಲೈಟ್ ಬ್ರೌನ್ ಇದೆ. ಅಂಡ್ ಇದು ಐಬ್ರೋನ ಒಂದ್ಸಲ ಅಪ್ಲೈ ಮಾಡಿದ್ಮೇಲೆ ಅದ್ರ ಮೇಲೆ ಇದೊಂಥರ ಸ್ಟಿಕ್ಕಿ ಬರುತ್ತೆ, ಜೆಲ್ ತರ, ವ್ಯಾಸ್ಲಿನ್ ತರ. ಅದ್ರ ಮೇಲೆ ಈ ರೀತಿ ಅಪ್ಲೈ ಮಾಡ್ಬಿಟ್ರೆ ನೀವು, ಅದು ಸ್ಟಿಕ್ ಇರುತ್ತೆ, ನಿಮ್ಮ ಐಬ್ರೋಸ್ ಅಲ್ಲಾಡೋದಿಲ್ಲ. ಅಂಡ್ ಇದು ಕೂಡ ಲೈಟ್ ಆಗಿರುವಂಥದ್ದು. ನೀವು ಕನ್ಸಿಲರ್ ಹೀಗೆ ನೀವು ಯೂಸ್ ಮಾಡಬಹುದು, ಕಾಂಟೋರಿಂಗ್ ಎಲ್ಲ. ಸೊ ಅದ್ರ ಅವಶ್ಯಕತೆ ಅಷ್ಟೊಂದು ಇರೋದಿಲ್ಲ. ಜಸ್ಟ್ ನಾನಿವತ್ತು ನಿಮಗೆ ಇದನ್ನೇ ತೋರಿಸ್ತೀನಿ. ಡಾರ್ಕ್ ಬ್ರೌನ್ ತಗೊಂಡಿದ್ದೀನಿ. ಅಂಡ್ ಇದು ಆಪ್ಷನಲ್, ನಿಮಗೆ ಇಷ್ಟ ಇದ್ರೆ ನೀವು ಯೂಸ್ ಮಾಡಬಹುದು. ಬಟ್ ಐಬ್ರೋಸ್ ಸ್ವಲ್ಪ ಥಿಕ್ ಆಗಿ ನೀವು ಈ ರೀತಿ ಬರ್ಕೊಂಡ್ರೆ ಅದು ಅಟ್ರಾಕ್ಷನ್ನೇ ಬೇರೆ ಇರುತ್ತೆ. ಇಲ್ಲಿ ನೋಡಿ. ಅಂಡ್ ಇನ್ನೊಂದು ಟಿಪ್, ಬೆಳಿಗ್ಗೆಯಿಂದ ಸಾಯಂಕಾಲದವರೆಗೂ ನಿಮ್ಮ ಐಬ್ರೋಸ್ ಹಾಗೆ ಇರಬೇಕು ಅಂದ್ರೆ ಇದ್ರಲ್ಲೇನೆ ನಾನು ಹೇಳಿದ್ನಲ್ಲ, ಈ ರೀತಿ ಒಂದು ಜೆಲ್ ತರ ಕೊಟ್ಟಿದ್ದಾರೆ. ಸೊ ಅದನ್ನ ಹೀಗೆ ತಗೊಂಡು ಜಸ್ಟ್ ಈ ರೀತಿ ಮಾಡ್ಕೊಳ್ಳಿ. ದಟ್ಸ್ ಇಟ್. ಸಂಜೆವರೆಗೂ ನಿಮ್ಮ ಐಬ್ರೋ ಅದೇ ರೀತಿ ಇರುತ್ತೆ, ಏನು ಆಗೋದಿಲ್ಲ. ಓಕೆ, ನಿಮಗೆ ಬ್ರೌನ್ ಇಷ್ಟ ಆದ್ರೆ ಬ್ರೌನ್ ತಗೊಳ್ಳಿ, ಇಲ್ಲ ಅಂದ್ರೆ ನಿಮಗೆ ಬ್ಲ್ಯಾಕ್ ಇಷ್ಟ ಆದ್ರೆ ಬ್ಲ್ಯಾಕ್ ಅಂಡ್ ಬ್ರೌನ್ ಬರುತ್ತೆ, ಅದು ಬೇಕಾದ್ರೆ ನೀವು ಯೂಸ್ ಮಾಡಬಹುದು. ಐಬ್ರೋ ಪೆನ್ಸಿಲ್ ಯೂಸ್ ಮಾಡಬೇಡಿ ಅಂತಾನೆ ಹೇಳ್ತೀನಿ. ಬಿಕಾಸ್ ಐಬ್ರೋ ಪೆನ್ಸಿಲ್ ನಿಮಗೆ ಆರ್ಟಿಫಿಷಿಯಲ್ ಲುಕ್ ಕೊಡುತ್ತೆ. ಬಟ್ ಇದು ಈ ತರದ್ದು ತಗೊಳ್ಳಿ ಪ್ಯಾಲೆಟ್, ನಿಮಗೆ ಆರ್ಟಿಫಿಷಿಯಲ್ ಲುಕ್ ಕೊಡೋದಿಲ್ಲ. ಸೊ ಇದಾದ್ಮೇಲೆ ನಾವೀಗ ಕಾಡಿಗೆ ಬರೋಣ. ಕಾಡಿಗೆ ಎಲ್ಲ ಕಾಲೇಜಸ್ ಅಂಡ್ ಆಫೀಸ್ ಅಲ್ಲಿ ಅಲೋ ಇರುತ್ತೆ. ಸೊ ಕಾಡಿಗೆ ಕೆಲವು ಆಪ್ಷನ್ಸ್ ಹೇಳ್ತೀನಿ ನಾನು ನಿಮಗೆ. ನಾನು ಲ್ಯಾಕ್ಮೆದ್ ಯೂಸ್ ಮಾಡ್ತಾ ಇದ್ದೀನಿ, ಲ್ಯಾಕ್ಮೆ ಐಕಾನಿಕ್. ಆಮೇಲೆ ಕ್ಯಾಮ್ರಾ ಫೋಕಸ್ ಮಾಡ್ತಿಲ್ಲ. ನೆಕ್ಸ್ಟ್ ಮಮಾ ಅರ್ದು ಕೂಡ ಇದೆ. ಮಮಾ ಅರ್ದು ಕೂಡ ತುಂಬಾ ಚೆನ್ನಾಗಿ ಬೋಲ್ಡ್ ಆಗಿ ಬರುತ್ತೆ. ಅಂಡ್ ಐಲೈನರ್ ಅಲೋ ಇದ್ರೆ ಐಲೈನರ್ ಕೂಡ ಅಪ್ಲೈ ಮಾಡಿ. ನಾನು ಕಣ್ಣೊಳಗೆ ಅಪ್ಲೈ ಮಾಡೋದು ಬೇಡ, ಜಸ್ಟ್ ಹೊರಗಡೆ ಅಪ್ಲೈ ಮಾಡ್ತೀನಿ ಅಂದ್ರೆ ಅದು ಕೂಡ ಯೂಸ್ ಮಾಡಬಹುದು ನೀವು. ಸೊ ನಾನು ಇವತ್ತು ಮಮಾ ಅರ್ದೇ ಯೂಸ್ ಮಾಡ್ತಾ ಇದ್ದೀನಿ. ಇಲ್ಲಿ ನೋಡಿ, ಕೆಲವ್ರು ಕಾಡಿಗೆ ಹಚ್ಕೊಳ್ಳುವಾಗ ಕಣ್ಣು ಓಪನ್ ಮಾಡೇ ಬಿಡ್ತಾರೆ, ನನಗೆ ಹಾಗೆ ಬರಲ್ಲ. ಇಲ್ಲಿ ನೋಡಿ, ಡಾರ್ಕ್ ಆಗಿ ಬರುತ್ತೆ. ಓಕೆ, ಇಲ್ಲಿ ನೋಡಿ. ಸೊ ಇದಾದ್ರೂ ಓಕೆ, ಇಲ್ಲ ಅಂದ್ರೆ ಯಾವ್ದಾದ್ರು ಓಕೆ. ಇನ್ನೊಂದು ಟಿಪ್ ಹೇಳ್ತೀನಿ. ಸೊ ನಿಮ್ ಕಣ್ಣಿನ ಬ್ಯೂಟಿಫುಲ್ ಆಗಿ ಕಾಣಬೇಕು, ಅದು ಜಸ್ಟ್ ಟ್ರಿಕ್. ಇದು ಬ್ಯೂಟಿಫುಲ್ ಆಗಿ ಕಾಣಬೇಕು ಅಂದ್ರೆ ಕಾಡಿಗೆ ಅಪ್ಲೈ ಮಾಡ್ತಿರಲ್ಲ, ಸ್ವಲ್ಪ ಹೀಗೆ ಸೈಡ್ ಕಾರ್ನರ್ಸಿಗೆ ಈ ರೀತಿ ಪುಲ್ ಮಾಡಿ, ಯಾರಿಗೂ ಗೊತ್ತಾಗೋದಿಲ್ಲ. ಅಂಡ್ ನಿಮ್ಮ ಕಣ್ಣು ಈ ರೀತಿ ಶಾರ್ಪ್ ಆಗಿದೆ ಅಂತಾನು ಕಾಣುತ್ತೆ. ಅಂಡ್ ಐಲೈನರ್ ಅಲೋ ಇದ್ರೆ ಮೇಬಿಲಿನ್ ಕೊಲೋಸೋಲ್ದು ಸ್ಕೆಚ್ ಐಲೈನರ್ ಮೇಲೆ ಇನ್ವೆಸ್ಟ್ ಮಾಡಿ ಅಂತ ಹೇಳ್ತೀನಿ. ಯಾಕಂದ್ರೆ ಅದು ಸ್ಮಡ್ಜ್ ಆಗೋದಿಲ್ಲ. ಜಸ್ಟ್ ಅರ್ಜೆಂಟಿಗೂ ಕೂಡ ನೀವು ಹೋಗ್ಬೇಕು ಅಂದ್ರೆ ಜಸ್ಟ್ ಇಮಿಡಿಯೇಟ್ ಆಗಿ ಹೀಗೆ ಸ್ಕೆಚ್ ಪೆನ್ ತರ ನೀವು ಬರ್ಕೊಂಡು ಹೋಗ್ಬೋದು. ಐಲೈನರ್ ಅಲೋ ಇದ್ರೆ ಐಲೈನರ್ ಯೂಸ್ ಮಾಡಿ. ಅಕಸ್ಮಾತ್ ನಿಮಗೆ ಬೇಡ, ಕಾಜಲ್ ಏನೂ ಇಲ್ಲ, ಐಲೈನರ್ ಒಂದೇ ಬೇಕು ಅಂದ್ರೆ ಇದನ್ನು ಕೂಡ ಇಲ್ಲಿ ಅಂಡರ್ ವಾಟರ್ ಲೈನ್ ಅಂತ ಹೇಳ್ತೀವಿ, ಈ ಕಡೆ ಹೊರಗಡೆ ಭಾಗ ನೀವು ಒಂದು ಲೈನ್ ಎಳ್ಕೋಬಹುದು. ಸೊ ಅದು ಕೂಡ ತುಂಬಾ ಚೆನ್ನಾಗಿ ಕಾಣುತ್ತೆ. ಈಗ ನಾನು ಕಾಜಲ್ ಅಪ್ಲೈ ಮಾಡಿದ್ದೀನಲ್ಲ ಇದರಿಂದ ಕಾಡಿಗೆ, ಇದ್ರ ಕೆಳಗಡೆ ಕೂಡ ನೀವು ಇದರಿಂದ ಹೀಗೆ ಯೂಸ್ ಮಾಡಬಹುದು. ಇನ್ನು ಬ್ರೈಟ್ ಅಂಡ್ ಇನ್ನು ಬೋಲ್ಡ್ ಆಗಿ ಕಾಣುತ್ತೆ. ಇದು ಬೇಡ ಅಂದ್ರೆ ನೀವು ಅದನ್ನ ಸ್ಕಿಪ್ ಮಾಡಬಹುದು.
ಅಂಡ್ ನಿಮಗೆ ಯಾವ್ದು ಫಂಕ್ಷನ್ ಈವೆಂಟ್ ಇದ್ರೆ ಅವಾಗ ಇಲ್ಲಿ ಮೇಲ್ಗಡೆ ಕೂಡ ಅಪ್ಲೈ ಮಾಡಿ. ಇವತ್ತು ನಾನು ಅಪ್ಲೈ ಮಾಡ್ತಿಲ್ಲ ಬಿಕಾಸ್ ಹೇಳ್ತಾ ಇದ್ದೀನಿ, ಅಪ್ಲೈ ಮಾಡ್ತಿಲ್ಲ ಬಿಕಾಸ್ ನಾನು ಜಸ್ಟ್ ಸಿಂಪಲ್ ಎವ್ರಿ ಡೇ ಆಫೀಸ್ ಅಂಡ್ ಕಾಲೇಜ್ ಗೋಯಿಂಗ್ ಮೇಕಪ್ ತೋರಿಸ್ತಾ ಇದ್ದೀನಿ. ಓಕೆ, ಇಷ್ಟ ಆಯ್ತು, ಡನ್. ನಾನು ಇವಾಗ ಮಾತಾಡ್ತಾ ಹೇಳ್ತಿದ್ದೀನಿ, ಮಾಡ್ಕೊಳ್ಳೋವಾಗ ಜಸ್ಟ್ ಒಂದು 2 minutes ತಗೊಳುತ್ತೆ ನನಗೆ ಇದೆಲ್ಲ ಮಾಡ್ಕೊಳ್ಳೋದು. ಜಸ್ಟ್ ಇಷ್ಟೆಲ್ಲ ಆಯ್ತು. ಅಂಡ್ ಲಿಪ್ಸಿಗೆ ಇಲ್ಲಿ ನೋಡಿ, ನನಗೆ ಅವಶ್ಯಕತೆನೇ ಇಲ್ಲ, ನನಗೆ ನೆಸಸರಿನೇ ಇಲ್ಲ ಬಿಕಾಸ್ ನಾನು ಮೇಬ್ಲಿನ್ ಲಿಪ್ ಬಾಮ್ ಹಚ್ಕೊಂಡಿದ್ದೀನಿ. ನೀವು ಇದನ್ನ ಬೇಕಾದ್ರೂ ಕ್ಯಾರಿ ಕೂಡ ಮಾಡ್ಕೋಬಹುದು, ಮಧ್ಯದಲ್ಲಿ ನೀವು ಇದನ್ನ ಅಪ್ಲೈ ಕೂಡ ಮಾಡ್ಕೋಬಹುದು. ಲಿಪ್ ಬಾಮಿಗೆ ಯಾರು ಏನು ಅನ್ನೋದಿಲ್ಲ, ನಿಮಗೆ ಅದು ಲಿಪ್ ಕಲರ್ ಟಿಂಟ್ ಕೂಡ ಬರುತ್ತೆ ಅಂಡ್ ನಿಮ್ ಲಿಪ್ ಹೈಡ್ರೇಟ್ ಕೂಡ ಆಗಿರುತ್ತೆ, ಡ್ರೈ ಆಗೋದಿಲ್ಲ ಅಂಡ್ ಬ್ಯೂಟಿಫುಲ್ ಆಗು ಕಾಣುತ್ತೆ. ಸೊ ಇಷ್ಟು. ಇನ್ನೊಂದು ಆಪ್ಷನ್ ಹೇಳ್ತೀನಿ, ಇದು ಫೇಸಸ್ ಕೆನಡಾ ಅವ್ರದ್ದು ಒಂಥರ ಲೈಟ್ ಕಾನ್ಫಿ ಮ್ಯಾಟ್ ಅಂತ ಲಿಪ್ ಕಲರ್ದು ಹೈಲೋರಾನಿಕ್ ಆಸಿಡ್ ಇದೆ ಇದರಲ್ಲಿ, ತುಂಬಾ ಒಂಥರ ಮೌವಿ ಕಲರ್ ಅಂತ ಇದಕ್ಕೆ. ಓಕೆ, ತುಂಬಾ ಚೆನ್ನಾಗಿರುತ್ತೆ. ಇದನ್ನ ಲಿಪ್ಸ್ ಮೇಲೆ ಅಪ್ಲೈ ಮಾಡಿ, ಲೈಟ್ ಬೇಬಿ ಪಿಂಕ್ ಬರುತ್ತೆ ಅಂಡ್ ಸೇಮ್ ಒಂದು 2 dots ಹೀಗೆ ಇಲ್ಲಿ ಅಪ್ಲೈ ಮಾಡ್ಕೊಳ್ಳಿ. ನಾನು ತೋರಿಸ್ತೀನಿ. ಜಸ್ಟ್ ಒಂದು 2 dots ಹೀಗೆ ಅಪ್ಲೈ ಅಂಡ್ ಇಮಿಡಿಯೇಟ್ಲಿ ಜಸ್ಟ್ ಬ್ಲೆಂಡ್ ಮಾಡಿ. ತುಂಬಾ ಬ್ಯೂಟಿಫುಲ್ ಆಗಿ ಬ್ಲೆಂಡ್ ಆಗುತ್ತೆ. ಮೂಗಿನ ಮೇಲೂ ಕೂಡ ಸ್ವಲ್ಪ ನಾನು ಅದು ಲುಕ್ ಬರೋದಿಕ್ಕೆ ಹಚ್ಕೋತೀನಿ. ಡೋಂಟ್ ವರಿ, ಅಯ್ಯೋ ಇಷ್ಟೊಂದು ಬಂದ್ಬಿಡ್ತಾ ಅಂತ ಅಂದ್ಕೋಬೇಡಿ, ಅದು ಸೆಟ್ ಆಗ್ಬಿಡುತ್ತೆ. ಫಂಕ್ಷನ್ ಇದ್ದಾಗ ಈ ರೀತಿ ಮಾಡಿ. ಓಕೆ, ಈ ರೀತಿ ಮಾಡಿಕೊಂಡು ಅದ್ರ ಮೇಲೆ ಕಾಂಪ್ಯಾಕ್ಟ್ ಯೂಸ್ ಮಾಡಿ. ಹೀಗೆ ನೋಡಿ, ನಿಮಗೆ ನ್ಯಾಚುರಲ್ ಆಗಿ ನಿಮ್ಮ ಚೀಕ್ಸ್ ಪಿಂಕಿಶ್ ಆಗಿರೋದನ್ನ ನೋಟಿಸ್ ಮಾಡ್ತೀರಾ. ಬಟ್ ಅಪ್ಲೈ ಮಾಡಿರೋದು ನಿಮಗೆ ಮಾತ್ರ ಗೊತ್ತಿರುತ್ತೆ, ಬೇರೆಯವ್ರಿಗೆ ಗೊತ್ತಿರೋದಿಲ್ಲ. ಇಲ್ಲಿ ನೋಡಿ, ಆಡ್ ಆಗು ಕೂಡ ಕಾಣಿಸ್ತಾ ಇಲ್ಲ ಅಂಡ್ ತುಂಬಾ ಚೆನ್ನಾಗಿ ಕೂಡ ಕಾಣುತ್ತೆ. ಹೀಗೆ ಓಕೆ, ಇದು ಫಂಕ್ಷನ್ಸ್ ಈವೆಂಟ್ಸ್ ಇದ್ದಾಗ ಈ ರೀತಿ ಅಪ್ಲೈ ಮಾಡಿ. ಅಂಡ್ ನೆಕ್ಸ್ಟ್ ಇದಾಯ್ತಲ್ವಾ, ಇದನ್ನೇ ನೀವು ಕಣ್ಣಿನ ಮೇಲೂ ಕೂಡ ಅಪ್ಲೈ ಮಾಡಬಹುದು. ಲೈಟ್ ಆಗಿರುತ್ತೆ, ಬ್ಯೂಟಿಫುಲ್ ಆಗಿ ಕಾಣುತ್ತೆ. ನೆಕ್ಸ್ಟ್ ಇನ್ನೊಂದು ಆಪ್ಷನ್ ಅಂದ್ರೆ ರೆನಿ ಅವ್ರದ್ದು ಈ ರೀತಿ ಬ್ಲ್ಯಾಕ್ ಕಲರ್ ಬರುತ್ತೆ. ಓಕೆ, ಇದು ಆಲ್ಮೋಸ್ಟ್ ಖಾಲಿ ಆಗ್ತಿದೆ. ಇದು ರೆನಿ ಅವ್ರದ್ದು ಬ್ಲ್ಯಾಕ್ ಕಲರ್ ಬರುತ್ತೆ. ಸೊ ಇದು ಕೂಡ ತುಂಬಾ ಚೆನ್ನಾಗಿ ವರ್ಕ್ ಮಾಡುತ್ತೆ. ಇದು ನೀವು ಹಚ್ಕೊಂಡ್ರೆ ನಿಮ್ಮ ಲಿಪ್ಸ್ ಸೇಮ್ ಇದೇ ರೀತಿ ಬರುತ್ತೆ. ಅಪ್ಲೈ ಮಾಡುವಾಗ ಸ್ವಲ್ಪ ಮರೂನ್ ಬ್ಲ್ಯಾಕ್ ಕಲರ್ ಅಂತ ಅನ್ಸುತ್ತೆ, ಬಟ್ ಸ್ವಲ್ಪ ತಾದ್ಮೇಲೆ ಲೈಟ್ ಪಿಂಕಿಶ್ ಕಲರ್ ಬರುತ್ತೆ. ಮಧ್ಯಾಹ್ನದವರೆಗೂ ತುಂಬಾ ಚೆನ್ನಾಗಿರುತ್ತೆ. ಬೆಳಗ್ಗೆ ಅಪ್ಲೈ ಮಾಡಿದವರು ಮಧ್ಯಾಹ್ನದವರೆಗೂ ಚೆನ್ನಾಗಿರುತ್ತೆ ಅಂಡ್ ಮಧ್ಯಾಹ್ನ ಇನ್ನೊಂದ್ಸಲ ನೀವು ಅಪ್ಲೈ ಮಾಡಬಹುದು. ಇದು ಸೇಮ್, ಇದು ಲಿಪ್ಸ್ಟಿಕ್ ತರ ಅಲ್ಲ, ಸೇಮ್ ಲಿಪ್ ಬಾಮ್ ತರಾನೇ ನಿಮ್ಮ ಲಿಪ್ಸ್ ನ ಹೈಡ್ರೇಟ್ ಮಾಡುತ್ತೆ, ಬಟ್ ತುಂಬಾ ಹೊತ್ತಿನವರೆಗೂ ನಿಮ್ಮ ಲಿಪ್ಸ್ ಮೇಲೆ ಸ್ಟೇ ಆಗಿರುತ್ತೆ. ನೆಕ್ಸ್ಟ್ ಇನ್ನೊಂದು ಆಪ್ಷನ್ ಅಂದ್ರೆ ಇನ್ನೊಂದು ವಾಟರ್ ಟಿಂಟ್ ಅಂತ ಬರುತ್ತೆ, ಇಟ್ಯೂಡ್ ಅವ್ರದ್ದು. ಇಟ್ಯೂಡ್ ವಾಟರ್ ಟಿಂಟ್, ಇದು ಕೂಡ ನೀವು ಲಿಪ್ಸ್ ಮೇಲೆ ಹೀಗೆಲ್ಲ ಅಪ್ಲೈ ಮಾಡ್ಕೋಬಹುದು. ಆದ್ರೆ ಇದು ಸ್ವಲ್ಪ ಅರ್ಜೆನ್ಸಿಗೆ ಬರೋದಿಲ್ಲ. ಅಪ್ಲೈ ಮಾಡಿ ಸ್ವಲ್ಪ ಹೊತ್ತು ಬಿಟ್ಟು ಆಮೇಲೆ ನೀವು ಯೂಸ್ ಮಾಡ್ಬೇಕಾಗುತ್ತೆ. ಬಟ್ ಕಲರ್ ತುಂಬಾ ಚೆನ್ನಾಗಿ ಬರುತ್ತೆ. ಇದು ಕಂಪ್ಲೀಟ್ಲಿ ವಾಟ್ರಿ. ಇಲ್ಲಿ ನೋಡಿ, ಕಂಪ್ಲೀಟ್ಲಿ ವಾಟ್ರಿ ಇದು. ಓಕೆ, ಇದನ್ನು ಕೂಡ ನೀವು ಯೂಸ್ ಮಾಡಬಹುದು. ಇದ್ರ ಎಲ್ಲ ಲಿಂಕ್ ನಾನು ಕೆಳಗಡೆ ಕೊಟ್ಟಿರ್ತೀನಿ. ಅಂಡ್ ನಿಮಗೆ ಫಂಕ್ಷನ್ಸ್ ಅಥವಾ ಈವೆಂಟ್ಸ್ ಇದ್ದಾಗ ನೀವು ಪ್ರೈಮರ್ ಯೂಸ್ ಮಾಡಿ. ಇಲ್ಲಿ ನಾನು ಪರ್ಪಲ್ ಪ್ರೈಮರ್ ನಿಮ್ ಜೊತೆ ನಾನು ಸಜೆಸ್ಟ್ ಮಾಡ್ತಾ ಇದ್ದೀನಿ. ಬ್ಲೂ ಹೆವೆನ್ದು ಕೂಡ ಸಿಗುತ್ತೆ ಅಫೋರ್ಡಬಲ್ ಅಲ್ಲಿ. ಸೊ ಯಾವ್ದು ನಿಮಗೆ ಕಂಫರ್ಟ್ ಆಗುತ್ತೆ, ಅಫೋರ್ಡಬಲ್ ಆಗುತ್ತೆ, ಅದನ್ನ ನೀವು ಕೊಂಡ್ಕೋಬಹುದು. ಸೊ ಇಷ್ಟು ನಮ್ಮ ಮೇಕಪ್ ಎಲ್ಲ ಆಯ್ತು. ಈಗ ನಾನು ಸ್ವಲ್ಪ ಟ್ರಾನ್ಸಿಷನ್ ಮಾಡ್ಕೊಂಡ್ ಬರ್ತೇನೆ. ಸೊ ಐ ಆಮ್ ಬ್ಯಾಕ್. ಸೊ ನಾನು ಆಫೀಸ್ ಅಥವಾ ಕಾಲೇಜಿಗೆ ಹೋಗೋದಕ್ಕೆ ರೆಡಿ ಆಗಿದ್ದೀನಿ. ನಾನು ಆಕ್ಚುಲಿ ಕಾಲೇಜ್ ಡೇಸ್ನಲ್ಲಿ ಕಾಲೇಜ್ಗೆ ಹೋಗುವಾಗ ನಾನು ಇದೇ ರೀತಿ ಮೇಕಪ್ ಮಾಡ್ಕೊತಿದ್ದೆ. ನನಗೆ ಯಾರು ಏನು ಅಂತಾನೂ ಇರ್ಲಿಲ್ಲ, ಯಾರು ಏನು ಹೇಗೆ ಕಾಣಿಸ್ತಿದ್ದಾಳೆ ಅಂತಾನೂ ಅಂತಿರ್ಲಿಲ್ಲ. ಫ್ರೆಂಡ್ಸ್, ನ್ಯಾಚುರಲ್ ಆಗೇ ಕಾಣುತ್ತೆ, ತುಂಬಾ ಚೆನ್ನಾಗಿ ಕಾಣುತ್ತೆ, ಫ್ರೆಶ್ ಆಗಿರ್ತೀರಾ ಅಂಡ್ ಕಾನ್ಫಿಡೆಂಟ್ ಫೀಲ್ ಮಾಡ್ತೀರಾ. ಅವ್ರೇನ್ ಅನ್ಕೋತಾರೆ, ಇವ್ರೇನ್ ಅನ್ಕೋತಾರೆ ಅಂತ ಹೇಳೋದಕ್ಕೆ ನೀವು ಆಡ್ ಆಗಿ ಏನು ಮಾಡ್ಕೋತಾ ಇಲ್ಲ. ಜಸ್ಟ್ ನೀವು ಪ್ರಾಡಕ್ಟ್ಸ್ ನ ಸ್ವಲ್ಪ ನೀವು ಅಡ್ವಾನ್ಸ್ ಆಗಿ ಯೂಸ್ ಮಾಡ್ತಿದೀವಿ ಅಷ್ಟೇ. ನೀವೀಗ ಫೇರ್ ಅಂಡ್ ಲವ್ಲಿ ತಗೊಳ್ಳಿ, ಫೇರ್ ಅವರ್ ತಗೊಳ್ಳಿ, ವೈಟ್ ಇರುತ್ತೆ, ಒಂಥರ ಪ್ಯಾಚ್ ಆಗಿ ಕಾಣುತ್ತೆ. ಬಟ್ ಇದು ನಿಮಗೆ ಬೆಳಿಗ್ಗೆಯಿಂದ ಸಂಜೆವರೆಗೂ ನಿಮ್ಮ ಫೇಸ್ ಮೇಲೆ ಹಾಗೆ ಇಂಟ್ಯಾಕ್ಟ್ ಆಗಿರುತ್ತೆ ಅಂಡ್ ತುಂಬಾ ಚೆನ್ನಾಗಿ ಕೂಡ ಕಾಣಿಸ್ತೀರಾ. ಅಂಡ್ ದಿಸ್ ವಾಸ್ ಮೈ ಮೇಕಪ್ ಫಾರ್ ಕಾಲೇಜ್ ಅಂಡ್
ಆಫೀಸ್, ಕಾಲೇಜ್ ಅಥವಾ ಆಫೀಸ್ ಯಾವ್ದಕ್ಕಾದ್ರೂ ನೀವು ಈ ರೀತಿ ಮೇಕಪ್ ಮಾಡ್ಕೊಂಡು ಸಿಂಪಲ್ ಆಗಿ ಆರಾಮಾಗಿ ಹೋಗ್ಬೋದು. ಬಟ್ ಒನ್ ಟಿಪ್ ಏನು ಅಂದ್ರೆ, ಕಾಂಪ್ಯಾಕ್ಟ್ ಪೌಡರ್ ನ ನಿಮ್ ಜೊತೆ ಯಾವಾಗ್ಲೂ ಕ್ಯಾರಿ ಮಾಡ್ಕೊಳ್ಳಿ. ಒಂದು ಕಾಂಪ್ಯಾಕ್ಟ್ ಪೌಡರ್ ಅಂಡ್ ಒಂದು ಲಿಪ್ ಬಾಮ್ ಅಥವಾ ಇದು ನಿಮ್ಮ ಜೊತೆಲಿ ಯಾವಾಗ್ಲೂ ಇರ್ಲಿ, ಅಂಡ್ ಒಂದು ಬಾಚಿಂಕೆ. ಸೊ ಯಾವಾಗ್ಲೂ ನಿಮ್ಮ ಬ್ಯಾಗ್ ಅಲ್ಲಿ ಇರ್ಲಿ, ನಿಮ್ಮ ಕಾಲೇಜ್ ಬ್ಯಾಗ್ ಆಗಿರ್ಬೋದು ಅಥವಾ ಆಫೀಸ್ ಬ್ಯಾಗ್ ಆಗಿರ್ಬೋದು. ಸೊ ಯಾವಾಗ್ಲೂ ಕ್ಯಾರಿ ಮಾಡ್ಕೊಳ್ಳಿ. ಯಾವಾಗಲೂ ನಿಮ್ಗೆ ಸ್ವಲ್ಪ ಡೌನ್ ಆಗಿದೆ, ಡೌನ್ ಆಗೋದಿಲ್ಲ ಇಷ್ಟು ಮೇಕಪ್ 100% ಹೇಳ್ತಿದ್ದೀನಿ. ನಾನು ಇವಾಗ ಅರೌಂಡ್ 10 o'clock ಈ ವಿಡಿಯೋ ಶೂಟ್ ಮಾಡ್ತಿದ್ದೀನಿ. 10 o'clock ನಾನು ಇದನ್ನ ಅಪ್ಲೈ ಮಾಡ್ಕೋತಾ ಇದ್ದೀನಿ. ಈವ್ನಿಂಗ್ ನನಗೆ 4:35 ವರೆಗೂ ಇದು ತುಂಬಾ ಚೆನ್ನಾಗಿರುತ್ತೆ. ರಾತ್ರಿವರೆಗೂ ತುಂಬಾ ಚೆನ್ನಾಗಿರುತ್ತೆ. ನೀವೇನೇ ಸ್ವೆಟ್ಟಿಂಗ್ ಮಾಡಿ, ಅಕಸ್ಮಾತ್ ನೀವು ಜಾಸ್ತಿ ಸ್ವೆಟ್ಟಿಂಗ್ ಆಗೋರಾಗಿದ್ರೆ ಕಾಂಪ್ಯಾಕ್ಟ್ ಮಧ್ಯದಲ್ಲಿ ಅಪ್ಲೈ ಮಾಡಬೇಕಾಗುತ್ತೆ. ಬಟ್ ಟ್ರಸ್ಟ್ ಮೀ, ನೀವು ಸ್ವೆಟ್ ಪ್ರೂಫ್ ಮೇಕಪ್ ಇದು. ನೀವು ಸ್ವೆಟ್ಟಿಂಗ್ ಆದ್ರೂ ಕೂಡ ನಿಮ್ಮ ಫೇಸ್ ಮೇಲೆ ಹಾಗೆ ಇರುತ್ತೆ, ತುಂಬಾ ಚೆನ್ನಾಗಿರುತ್ತೆ ಅಂಡ್ ಬ್ಯೂಟಿಫುಲ್ ಆಗಿ ಕಾಣ್ತೀರಾ. ಓಕೆ, ಸೊ ಐ ಹೋಪ್ ಈ ಮೇಕಪ್ ಲುಕ್ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇವತ್ತಿಗೆ ಇಷ್ಟೇ ಫ್ರೆಂಡ್ಸ್ ವಿಡಿಯೋ. ಇಷ್ಟ ಆಗಿದೆ ಇವತ್ತಿನ ವಿಡಿಯೋ, ಪ್ಲೀಸ್ ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ನನ್ನ ಚಾನಲ್ಗೆ ಹೊಸಬ್ರಾಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಬೆಲ್ ಐಕಾನ್ ಕಾಣುತ್ತೆ ಅದನ್ನು ಪ್ರೆಸ್ ಮಾಡಿ. ನಾನು ಹೊಸ ವಿಡಿಯೋಸ್ ಅಪ್ಲೋಡ್ ಮಾಡುವಾಗೆಲ್ಲ ನಿಮಗೆ ನೋಟಿಫಿಕೇಶನ್ ಬರ್ತಾ ಇರುತ್ತೆ. ಮತ್ತೆ ನೆಕ್ಸ್ಟ್ ಇದೇ ರೀತಿಯ ಹೊಸ ವಿಡಿಯೋದೊಂದಿಗೆ ನಾನು ನಿಮಗೆ ಸಿಗ್ತೀನಿ. ಅಲ್ಲಿವರೆಗೂ ಎಲ್ಲರೂ ಹ್ಯಾಪಿ ಆಗಿರಿ, ಹೆಲ್ದಿ ಆಗಿರಿ, ಬ್ಯೂಟಿಫುಲ್ ಆಗಿರಿ, ನಗ್ನಗ್ತಾ ಇರಿ. ಯಾರಿಗೂ ಏನೂ ಆಗೋದು ಬೇಡ. ದೇವ್ರು ಎಲ್ಲರನ್ನೂ ಚೆನ್ನಾಗಿರ್ತೀನಿ. ಮತ್ತೆ ಸಿಗ್ತೀನಿ ಫ್ರೆಂಡ್ಸ್, ಅಲ್ಲಿವರೆಗೂ ಬಾಯ್. ಅಂಡ್ ಇನ್ನೊಂದು ಟಿಪ್ ಹೇಳ್ತೀನಿ, ಅಕಸ್ಮಾತ್ ಮಸ್ಕಾರ ಅಲೋ ಇದ್ರೆ ನೀವು ಮಸ್ಕಾರ ಯೂಸ್ ಮಾಡ್ಬೋದು. ಮಾಮಾ ಅರ್ತ್ ಸಂಜೆವರೆಗೂ ನಿಮ್ಮ ಮಸ್ಕಾರ ಬಿಡಿ ಬಿಡಿಯಾಗಿ ಕಾಣುತ್ತೆ, ಬೋಲ್ಡ್ ಆಗಿ ಕಾಣುತ್ತೆ. ಇದು ವಾಲ್ಯೂಮನೈಸಿಂಗ್ ಮಸ್ಕಾರ. ಎಸ್, ತುಂಬಾ ಚೆನ್ನಾಗಿ ಕಾಣುತ್ತೆ. ಅಕಸ್ಮಾತ್ ಮಸ್ಕಾರ ಬೇಡ ಅನ್ನೋರು ಸ್ಕಿಪ್ ಮಾಡ್ಬೋದು. ಜಸ್ಟ್ ಸ್ವಲ್ಪ ಕೈಯನ್ನ ನೀರ್ ಮಾಡ್ಕೊಂಡು ಈ ರೀತಿ ಮಾಡ್ಕೊಳ್ಳಿ. ಏನಾದ್ರು ನಿಮ್ ಕಾಂಪ್ಯಾಕ್ಟ್ ಅಲ್ಲಿ ಅಪ್ಲೈ ಮಾಡ್ತೀವಲ್ಲ, ವೈಟ್ ಇರುತ್ತೆ, ಸೊ ಅದೆಲ್ಲ ಹೊರಟೋಗುತ್ತೆ. ಇದನ್ನ ಮರಿಬೇಡಿ. ತುಂಬಾ ಜನದ ನಾನು ನೋಡಿದೀನಿ, ಅವರೆಲ್ಲ ಮೇಕಪ್ ಮಾಡ್ಕೊಂಡು ತುಂಬಾ ಚೆನ್ನಾಗಿ ಕಾಣಿಸ್ತಿರ್ತಾರೆ, ಬಟ್ ಲ್ಯಾಶಸ್ ವೈಟ್ ಇರುತ್ತೆ. ಅದರಿಂದ ಸ್ವಲ್ಪ ಲುಕ್ ಡಿಗ್ರೇಡ್ ಆಗ್ಬಿಡುತ್ತೆ. ಸೊ ಮಸ್ಕಾರ ಅಲೋ ಇದ್ರೆ ಮಸ್ಕಾರ ಯೂಸ್ ಮಾಡಿ. ಮಸ್ಕಾರ ಅಕಸ್ಮಾತ್ ಅಲೋ ಇಲ್ಲ, ಆಕ್ಚುಲಿ ಯಾರು ಕೇಳೋದಿಲ್ಲ ಮಸ್ಕಾರ ಯೂಸ್ ಮಾಡಿದ್ಯಾ ಅಂತ. ಮಸ್ಕರ ನಿಮ್ಗೆ ಇಷ್ಟ ಇದ್ರೆ ಅಪ್ಲೈ ಮಾಡ್ಕೊಳ್ಳಿ. ಬಟ್ ಎವ್ರಿ ಡೇ ಮಸ್ಕರ ಅಪ್ಲೈ ಮಾಡೋದು ಕೂಡ ಅಷ್ಟೊಂದು ಒಳ್ಳೇದಲ್ಲ. ವಾರಕ್ಕೊಂದು 2-3 ಸಲ ಸ್ವಲ್ಪ ಲುಕ್ ಜಾಸ್ತಿ ಎನ್ಹಾನ್ಸ್ ಮಾಡೋದಕ್ಕೆ ಮಸ್ಕರ ಯೂಸ್ ಮಾಡಿ. ಮಸ್ಕರ ಇಲ್ಲ ನಾವು ಯೂಸ್ ಮಾಡೋದಿಲ್ಲ ಅಂತ ಅನ್ನೋರು, ದಟ್ಸ್ ಓಕೆ. ನೀವು ಇಲ್ಲದೆ ಇದ್ರು ಕೂಡ ನೀರು ತಗೊಳ್ಳಿ. ಜಸ್ಟ್ ಹೀಗೆ ನೀರು ತಗೊಂಡು ಈ ರೀತಿ ಮಾಡ್ಕೊಳ್ಳಿ. ನಿಮ್ಮ ಮಸ್ಕರನ ಜಸ್ಟ್ ಸ್ವಲ್ಪ, ಅದು ಡಸ್ಟಿ ಆಗಿರುತ್ತೆ, ಕಾಂಪ್ಯಾಕ್ಟ್ ಪೌಡರ್ ಇಂದ ಅದು ಹೊರಟೋಗುತ್ತೆ.